ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಇನ್ನು ಬಿಜೆಪಿ ಎಂಎಲ್ಸಿ ಸಿಟಿ ರವಿಗೆ ಪೊಲೀಸರು ನೋಟಿಸ್ ಜಾರಿ ಮಾಡಿದ್ದಾರೆ. ತನಿಖೆಗೆ ಬರುವಂತೆ ಸಿಟಿ ರವಿಗೆ ಪೊಲೀಸರ ನೋಟಿಸ್. ಚಿಕ್ಕಮಗಳೂರು ನಗರ ಠಾಣೆಯಲ್ಲಿ 353(2) ಅಡಿಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಜಾಮಿಯಾ ಕಮಿಟಿ ಅಧ್ಯಕ್ಷ ನೀಡಿದ ದೂರಿನ ಮೇರೆಗೆ ಎಫ್ಐಆರ್ ಕೂಡ ದಾಖಲಾಗಿದೆ. ಬಸವನಹಳ್ಳಿ ನಿವಾಸಕ್ಕೆ ನೋಟಿಸ್ ತಂದಿದ್ರು ಪೊಲೀಸರು. ನೋಟಿಸ್ ಪಡೆಯೋದಕ್ಕೆ ಸಿಟಿ ರವಿ ಅವರು ನಿರಾಕರಣೆ ಮಾಡಿದ್ದಾರೆ. ನೋಟಿಸ್ ತೆಗೆದುಕೊಳ್ಳಲ್ಲ ಅಂತ ಸಿಟಿ ರವಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಮುಲ್ಲಾಗಳ ಎದೆ ಸೀಳಿದ್ರೆ 3 ಅಕ್ಷರ ಇಲ್ಲ ಅಂತ ಹೇಳಿ ಸಿಟಿ ರವಿ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಆ ಹೇಳಿಕೆಯ ವಿರುದ್ಧವಾಗಿ ಬಹಳ ಆಕ್ರೋಶ ಕೂಡ ವ್ಯಕ್ತವಾಗಿತ್ತು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಾಮಿಯಾ ಕಮಿಟಿ ಅಧ್ಯಕ್ಷ ನೀಡಿದ ದೂರಿನ ಮೇರೆಗೆ ಎಫ್ಐಆರ್ ಕೂಡ ದಾಖಲಾಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ನೋಟಿಸ್ ಜಾರಿ ಮಾಡುವಂತಹ ಸಂದರ್ಭದ ದೃಶ್ಯಗಳನ್ನ ನೀವೀಗ ಗಮನಿಸ್ತಾ ಇದ್ದೀರಿ. ಹಾಗಾದ್ರೆ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಏನ್ ಹೇಳಿದ್ರು ಅನ್ನೋದನ್ನ ತೋರಿಸ್ತೀವಿ ನೋಡಿ. ಮುಲ್ಲಾನಿಗೂ ನೀಟ್ ಎಕ್ಸಾಮ್ಗೂ ಏನ್ ಸಂಬಂಧ? ಎದೆ ಹೇಳಿದ್ರೆ 3 ಅಕ್ಷರ ಬರಲ್ಲ. ಆತ ಬಂದು ನೀಟ್ ವಿರುದ್ಧ ಹೋರಾಟ ಅಂತೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡ್ಬೇಕಂತೆ, ಮೋದಿ ಹಠಾವಂತೆ. ನಾನು ನಿಮ್ಮನ್ನ ಕೇಳಕ್ ಬಯಸ್ತೇನೆ, ನಿನ್ನ ಎದೆ ಸೀಳಿದ್ರೆ 3 ಅಕ್ಷರ ನಿನ್ನ ಎದೆ ಒಳಗಡೆ ಇಲ್ಲ, ನೀನು ನೀಟ್ ಬಗ್ಗೆ ಮಾತಾಡ್ತೀಯ. ಇನ್ನ CAಗೆ NRCಗೂ ಈ ನೀಟ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯ ಲೀಕ್ ಆಗಿದ್ದಕ್ಕೂ ಏನ್ ಸಂಬಂಧ? CAA ವಿರೋಧಿಗಳು, ತುಕಡೆ ಗ್ಯಾಂಗ್ಗಳು ಅಲ್ಲಿ ಬಂದು ಮಾತಾಡ್ತಾರೆ. ತುಕಡೆ ಗ್ಯಾಂಗ್ಗಳು ಯಾರೋ ಅಂತ ಗೊತ್ತಿದೆಯಾ ನಿಮ್ಗೆ? ಭಾರತ್ ತೇರೆ ತುಕಡೆ ಹೋಂಗೆ, ಇನ್ಸಾ ಅಲ್ಲ ಅಂತ ಘೋಷಣೆ ಕೂಗಿದಂತ ತುಕಡೆ ಗ್ಯಾಂಗ್ಗಳು ಆ ಒಂದು ಹೋರಾಟದಲ್ಲಿ ಭಾಗವಹಿಸ್ತಾರೆ. ನಕಲಿ NGOಗಳಿಗೆ ಅವರಿಗೆ ಅಕ್ರಮವಾಗಿ ಹಣ ಬರ್ತಿರೋದನ್ನ ನಿಲ್ಲಿಸುವಂತ ಕಾಯ್ದೆಯನ್ನ ತರ್ತಾ ಇದ್ದಾರೆ ಅನ್ನುವಂತ ಭಯವೇ ಅವರಿಗೆ. ನಮಗೆ ಬರ್ತಿರುವಂತ ಹಣದ ಮೂಲ ಅದು ರದ್ದಾಗುತ್ತಲ್ಲಪ್ಪ, ಇಲ್ಲಿ ನಾವು ಯಾವುದೇ ರೀತಿಯ ಷಡ್ಯಂತ್ರ ಮಾಡೋದಕ್ಕೆ ಅವಕಾಶ ಇಲ್ದಂಗೆ ಆಗುತ್ತಲ್ವ ಅನ್ನೋಂತ ದುಃಖ ಅವ್ರಿಗೆ ಕಾಡ್ತಾ ಇದೆ. ಪೊಲೀಸರ ವಿರುದ್ಧ ಬಿಜೆಪಿ ಕಾರ್ಯಕರ್ತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಪೊಲೀಸರನ್ನ ಸುತ್ತುವರೆದು ಕಾರ್ಯಕರ್ತರು ಘೋಷಣೆ ಕೂಗಿದ್ದಾರೆ. ಮನೆಯಿಂದ ಹೋಗೋವರೆಗೂ ಹಿಂಬಾಲಿಸಿ ಘೋಷಣೆ ಕೂಗಿದ್ದಾರೆ. ಇದು ತಪ್ಪು ಅಂತ ಹೇಳಿ ಇನ್ಸ್ಪೆಕ್ಟರ್ ಹೊರ ನಡೆದಿದ್ದಾರೆ. ಇದು ತಪ್ಪು, ಕಾನೂನಿಗೆ ಮಾಡಿರುವ ಅವಮಾನ, ನಮ್ಮ ಕರ್ತವ್ಯಕ್ಕೆ ಅಡ್ಡಿ ಅಂತ ಹೇಳಿ ಅಭಯ್ ಪ್ರಕಾಶ್ ಅವರು ಹೇಳಿದ್ದಾರೆ. ಚಿಕ್ಕಮಗಳೂರು ಠಾಣೆ ಇನ್ಸ್ಪೆಕ್ಟರ್ ಅಭಯ್ ಅವರು ನೋಟಿಸ್ ನೀಡಲು ಬಂದಿದ್ದಂತಹ ಸಂದರ್ಭ ಮನೆಗೆ ನೋಟಿಸ್ ಅಂಟಿಸಿ ಹೋಗಿದ್ದಾರೆ. ನೋಟಿಸ್ ಕಿತ್ತು ಹಾಕಿ ಬಿಜೆಪಿ ಕಾರ್ಯಕರ್ತರು ಘೋಷಣೆಗಳನ್ನ ಕೂಗಿದ್ದಾರೆ. ಪೊಲೀಸರ ವಿರುದ್ಧವಾಗಿ ಬಿಜೆಪಿ ಕಾರ್ಯಕರ್ತರು ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಅವರನ್ನ ಸುತ್ತುವರೆದು ಅಲ್ಲಿ ಘೋಷಣೆಗಳನ್ನ ಕೂಗಿದ್ದಾರೆ. ಅವರು ಮನೆಯಿಂದ ಹೊರ ಹೋಗೋವರೆಗೂ ಕೂಡ ಘೋಷಣೆ ಕೂಗಿದ್ದಾರೆ. ಇದು ತಪ್ಪು ಅಂತ ಹೇಳಿದ್ದಾರೆ ನಮ್ಮ ಅಬ್ಸ್ಟ್ರಕ್ಷನ್ ಮಾಡಿ ಡ್ಯೂಟಿಗೆ ಅದು ನೋಟಿಸ್ ತಗೊಂಡಿಲ್ವಾ ಸರ್? ಮಾಡ್ತಾ ಇರೋದು ಯುವರ್ ಇನ್ಸಲ್ಟಿಂಗ್ ದ ಅಯ್ಯೋ ಯುವರ್ ಅಬ್ಸ್ಟ್ರಕ್ಷನ್ ಮೈ ಡ್ಯೂಟಿ. ನೀವು ನೋಟಿಸ್ ಅವರು ನಮ್ಮ ಅಬ್ಸ್ಟ್ರಕ್ಷನ್ ಮಾಡಿ ಡ್ಯೂಟಿಗೆ ಅದು ಯಾಕಿಷ್ಟೊಂದು ದುಃಖದಲ್ಲಿ ಹೋಗ್ತಾ ಇದ್ದೀರಾ? ಏನಾಯ್ತು ಸರ್? ನಮ್ಮ ಅಬ್ಸ್ಟ್ರಕ್ಷನ್ ಮಾಡಿ ಡ್ಯೂಟಿಗೆ ಅದು ನೋಟಿಸ್ ತಗೊಂಡ್ಲಿಲ್ವಾ ಸರ್? ಭಾರತ್